ಹೊಸ ಬೆಳಕು ಮೂಡ್ತಾ ಇದೆ, ಬಂಗಾರದ ಜು ಜು ಜು, ಬಂಗಾರದ ಜು ಜು ಜು. ಏನ್ ಋಷಿ ಬೆಳಗ್ಗೆ ಹಾಡು ಹೇಳ್ಕೊಂಡು ನಿಂತ್ಬಿಟ್ಟಿದ್ಯಾ? ಹೌದು ಗೌರಂದು ಅಕ್ಕ, ಬೆಳಿಗ್ಗೆಂದು ಸೂರ್ಯಂದು ನೋಡಿ ನನಗೆ ಬಹುತ್ ಖುಷಿ ಆಯ್ತು. ಅದಕ್ಕೆ ನಾನು ಹಾಡು ಹೇಳ್ತಾ ಇದ್ದೆ. ಏನ್ ನೋಡ್ದೆ ಸೂರ್ಯಂದು? ಬೇಸಿಲ್ ನೋಡ್ದೆ. ಅಯ್ಯೋ ರೇಷಿ, ಅದು ಬೇಸಿಲಲ್ಲ, ಬಿಸಿಲು. ಓಹೋ ಬಿಸಿಲು. ಸರಿ ಗೌರಂದು ಅಕ್ಕ, ನೀವು ಈ ಕಡೆ ಎಲ್ಲಿ ಹೊರಟಿದ್ರಿ ಬೆಳಿಗ್ಗೆನೆ? ಅದೇ ನಿನ್ನೆ ಹೊಸಬರು ಬಂದ್ರಲ್ಲ, ಲಕ್ಷ್ಮಿ ಅವರು ಅಂತ, ಅವ್ರ ಮನೆಯೆಲ್ಲ ಸಾಮಾನೆಲ್ಲ ಜೋಡಿಸ್ಕೊಂಡಿರ್ತಾರೆ. ಇವತ್ತೇನು ಮಾಡ್ತಿರ್ಬೋದು ಅಂತ ಸುಮ್ಮನೆ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ. ಹಾಂ, ನಾನು ಅಷ್ಟೇನೆ, ಅವ್ರದ್ದು ನೋಡೋಣ ಅಂತಾನೆ ಹೋಗ್ತಾ ಇದ್ದೆ. ನೀವು ಸಿಕ್ಕಿದ್ದು ನನಗೆ ತುಂಬ ಒಳ್ಳೆಯದೇ ಆಯಿತು. ಸರಿ ಬಾ, ಆಯಿತು, ಹೋಗಿ ಬರೋಣ. ಪಾತಿ, ಏಕಾಏಕಿ ಅವ್ರ ಮನೆಗೆ ನುಗ್ಗದ್ ಬೇಡ, ಯಾಕಂದ್ರೆ ಅವ್ರು ಇನ್ನೂ ಪೂರ್ತಿ ಪರಿಚಯ ಆಗಿಲ್ಲ ನಮಗೆ. ಇಲ್ಲೇ ನಿಂತ್ಕೊಳ್ಳೋ ಇರು, ಅವರೇ ಬರ್ತಾರೆ ಈಚೆಗೆ. ಹ್ಞೂ ಹೌದೌದು, ಇಲ್ಲೇ ನಾವು ನಿಂತ್ಕೊಳ್ಳೋಣ, ಆಮೇಲೆ ಅವ್ರದ್ದು ನೋಡಿದ್ರೆ ಆಯಿತು. ಲಕ್ಷೋ ಬಾಯಿಲಿ. ನೋಡಿ ರೇಷೆಯಲ್ಲಿ ಅವ್ರ ಹೆಂಡ್ತಿನ ಲಕ್ಸು ಅಂತ ಕರೀತವ್ರೆ. ಹಂಗಂದ್ರೆ ಏನು ಗೌರಂದು ಅಕ್ಕ, ಅವ್ರದ್ದು ಹೆಸರು ಲಕ್ಷ್ಮಿ ಅಂತ ಅಲ್ವಾ? ಇರು ಒಂದು ನಿಮಿಷ ನೋಡವ. ಏನ್ರಿ, ಏನಕ್ಕೆ ಸುಮ್ಕೆ ಹೋಗ್ತಾ ಇದ್ದೀರಾ? ಒಳಗಡೆ ನನ್ನ ಪಾತ್ರೆಗಳೆಲ್ಲ ಜೋಡಿಸ್ತಾ ಇದ್ದೀನಿ. ಲಕ್ಸು, ನಿನ್ನೆಯಿಂದ ನೀನು ಬರೀ ಮನೆ ಕೆಲಸನೇ ಮಾಡ್ತಾ ಇದೀಯಾ, ನನಗೂ ಸ್ವಲ್ಪ ಟೈಮ್ ಕೊಡು ಲಕ್ಸು. ರೀ, ನಿಮ್ಗೇನು ಹೇಳ್ಬೇಕು? ಈಗ ಪ್ರದೀಪ ಬರ್ತಾನೆ, ಬರೋರಿಗೆಲ್ಲ ಜೋಡಿಸಿಟ್ಟಿದ್ರೆ ಕೆಲಸಗಳು ಮುಗಿಯುತ್ತೆ. ಬನ್ನಿ ನನ್ನ ಜೊತೆ ನೀವು ಕೈ ಜೋಡಿಸಿ ಕೆಲಸ ಮುಗಿಸೋಣ. ಪ್ರದೀಪ ಬರ್ತಾನೆ ಅಂತಾನೆ ನನಗೆ ಟೈಮ್ ಕೊಡು ಅಂತ ಕೇಳ್ತಾ ಇರೋದು ನಿಂಗೆ. ಅಯ್ಯೋ ನಡ್ರಿ ಆ ಕಡೆಗೆ, ಮಗ ದೊಡ್ಡವನಾದ್ರೂ ಬುದ್ಧಿ ಮಾತ್ರ ಬಂದಿಲ್ಲ ನಿಮ್ಗೆ. ಏನ್ ಗೌರಂದು ಅಕ್ಕ ಇದು, ನಾವು ಏನಾದರೂ ರಾಂಗ್ ಟೈಮ್ಗೆ ಬಂದ್ಬಿಟ್ಟಿದೀವ ಅಂತ. ಈ ಗೋವಿಂದಣ್ಣ ಫುಲ್ಲು ರೊಮ್ಯಾಂಟಿಕ್ ಮೂಡಲ್ಲಿದ್ದಾರೆ. ಅಯ್ಯೋ ಸುಮ್ರ ರೇಷಿ, ನಾವು ಬರೋದು ಬಂದಿದ್ದೀವಿ, ಮಾತಾಡ್ಸ್ಕೊಂಡೆ ಹೋಗೋಣ. ಹ್ಞೂ ಮಾತಾಡ್ಸೋಣ. ಅಯ್ಯೋ ಗೌರಿ ಅವರೇ, ಎಷ್ಟೊತ್ತಲ್ಲಿ ಬಂದ್ರಿ ನೀವು? ಲಕ್ಷ್ಮೀಂದು ಅಕ್ಕ, ನೀವು ಮತ್ತೆ ಗೋವಿಂದ ಅಣ್ಣ ರೊಮ್ಯಾನ್ಸ್ಗೆ ಮಾಡ್ತಾ ಇದ್ರಲ್ಲ, ಅವಾಗಲೇ ಬಂದ್ವಿ. ರೇಷಿ ಸುಮ್ಮನೆ ನಿಂತ್ಕೊ. ಅಯ್ಯೋ ಆ ಥರ ಏನಿಲ್ಲ, ಕೆಲಸ ಮಾಡ್ತಾ ಇದ್ನಲ್ಲ, ಕಣ್ಣಿಗೆ ಸ್ವಲ್ಪ ಧೂಳು ಬಿತ್ತು, ನೋಡಿ ಅಂತ ಹೇಳ್ದೆ ಅಷ್ಟೆ. ಹ್ಞೂ ನಮ್ದುಗೆ ಅವ್ರದ್ದು ಎಲ್ಲ ನೋಡಿದ್ದೀವಿ, ನಮಗೆ ಡುಬ್ಬು ಕಟ್ತಾ ಇದ್ದಾರೆ. ಲಕ್ಷ್ಮಿ, ನಾನು ಹೋಗ್ತೀನಿ, ಒಳಗಡೆ ಏನು ಕೆಲಸ ಇದೆ ನೋಡ್ತೀನಿ. ಸರಿ ರೀ, ನೀವು ಹೋಗಿ, ನಾನು ಇವ್ರು ಮಾತಾಡ್ಸ್ಕೊಂಡು ಬರ್ತೀನಿ. ಟೀ ಕಾಫಿ ಏನಾದ್ರು ತಗೋತೀರಾ? ಏನ್ ಲಕ್ಷ್ಮಿ ಅವರೇ, ನೀವು ಹೋಗಿ ಬನ್ನಿ ಅಂತ ನನ್ನ ಗೌರಿ ಅಂತ ಕರೀರಿ ಸಾಕು. ಹಾಗಾದ್ರೆ ನೀವು ನನ್ನ ಲಕ್ಷ್ಮಿ ಅಂತ ಕರೀರಿ ಸಾಕು. ಆಯ್ತಾಯ್ತು. ಲಕ್ಷ್ಮಿಂದು ಅಕ್ಕ, ನಮಗೆ ಟೀ ಕಾಫಿ ಏನು ಬೇಡ, ತಿಂಡಿ ಏನಾದರೂ ಮಾಡಿದ್ದೀರಾ? ಇಡ್ಲಿ ಮಾಡಿದ್ದೀನಿ, ಎಲ್ರು ತಿನ್ನೋಣ, ನಾನು ಇನ್ನೂ ತಿಂಡಿ ಮಾಡಿಲ್ಲ. ಅಯ್ಯೋ ಬೇಡಿ, ನಾನು ಚಿತ್ರಾನ್ನ ಮಾಡಿದ್ದೆ, ಸುಮ್ಮನೆ ನೀವು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ. ಪರವಾಗಿಲ್ಲ, ಸ್ವಲ್ಪ ತಗೊಂಡು ಬರ್ತೀನಿ. ಇಡ್ಲಿ ತುಂಬ ಚೆನ್ನಾಗಿ ಮಾಡಿದ್ದೀರಾ, ಮಲ್ಗೆದು ಥರ ಇದೆ. ಹೌದೌದು, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಹೌದಾ? ಸರಿ, ನಿಮ್ಮದು ಮಗ ಪ್ರದ್ದಂದು ದೀಪ ಇನ್ನೂ ಬಂದಿಲ್ಲ? ಇನ್ನೇನು ಇವಾಗ ಬಂದ್ಬಿಡ್ತಾನೆ. ನಿಮ್ಮದು ಮಗ ಬಂದಾಗ ಹೇಳಿ, ನಾವು ಅವ್ರಿಗೂ ಮಾತಾಡಿಸಿ ಅವ್ರದ್ದು ನೋಡ್ಕೊಂಡು ಹೋಗ್ತೀವಿ. ಪಾತಿ ಸುಮ್ಮನಿರೇ. ಲಕ್ಷ್ಮಿ, ನಿಮ್ಮ ಮಗ ಬಂದಾಗ ಹೇಳಿ, ಅವ್ರದ್ದು ಮಾತಾಡ್ಸ್ಕೊಂಡು ಹೋಗ್ತೀನಿ ನಾವು ಬಂದು. ಸರಿ ಆಯಿತು. ಸರಿ, ನಾವಿನ್ನು ಬರ್ತೀವಿ, ನೀವು ಮನೆ ಕೆಲಸ ಮಾಡ್ಕೊಳ್ಳಿ. ಸುಮ್ಮನೆ ಹಿಂಗೆ ವಾಕ್ ಮಾಡ್ಕೊಂಡು ಬಂದ್ವಲ್ಲ, ಮಾತಾಡ್ಸೋಣ ಅಂತ ಬಂದೆ. ಫ್ರೀ ಆದಾಗ ನೀವು ನಮ್ಮ ಮನೆ ಕಡೆ ಎಲ್ಲ ಬನ್ನಿ.
ಹೌದೌದು, ನೀವು ನಮ್ಮ ಮನೆ ಕಡೆ ಬರಬೇಕು. ನೀವು ನಮ್ದನ್ನ ನೋಡಲೇಬೇಕು ಬಂದು. ಖಂಡಿತ ಮನೆ ಕೆಲಸ ಮುಗಿಸ್ಬಿಟ್ಟು ನಾನು ಬರ್ತೀನಿ. ನನಗೂ ಈ ಊರ ಬಗ್ಗೆ ಎಲ್ಲ ತಿಳ್ಕೋಬೇಕು ಅಂತ ಆಸೆ ಇದೆ. ಈ ನಮ್ಮೂರು ತುಂಬಾ ಚೆನ್ನಾಗಿದೆ, ನೀವು ತುಂಬಾ ಇಷ್ಟ ಆಗ್ಬಿಡುತ್ತೆ. ಈಗ ನೀವು ನಮ್ಮೂರಿಗೆ ಬಂದಿದ್ದೀರಲ್ವಾ, ಇನ್ನು ಸ್ವಲ್ಪ ದಿನ ನೋಡಿ, ನೀವು ನಮ್ಮೂರು ಬಿಟ್ಟು ಇನ್ನೆಲ್ಲೂ ಹೋಗೋದೇ ಇಲ್ಲ. ಸರಿ ಸರಿ ಆಯ್ತು, ಸಿಗೋಣ. ಗೌರಂದು ಅಕ್ಕ, ಇಡ್ಲಿ ತುಂಬ ಚೆನ್ನಾಗಿದೆ. ತಟ್ಟೆನೇ ತಗೊಂಡು ಮನೆಗೆ ಹೋಗ್ಬಿಡೋಣ. ಆಮೇಲೆ ಅವ್ರು ಸಿಗ್ತಾರಲ್ಲ ಅವಾಗ ಕೊಡೋಣ. ಹ್ಞೂ ರೇಷಿ, ಹಾಗೆ ಮಾಡೋಣ. ಇದೇನಿವರು ತಟ್ಟೆ ತಗೊಂಡು ಹೋಗ್ತಿದಾರಲ್ಲ, ಸರಿ ಬಿಡು. ಲಕ್ಷ್ಮಿ, ಇದು ಇಡ್ಲಿ ಸ್ವಲ್ಪ ಎಂಜಲಾಗ್ಬಿಟ್ಟಿದೆ, ತಗೊಂಡು ಹೋಗ್ತೀನಿ. ತಟ್ಟೆ ನಿಮಗೆ ಆಮೇಲೆ ಕೊಡ್ಲಾ? ಓ ಅದಕ್ಕೇನು, ತಗೊಂಡೋಗಿ. ನಾನು ಬರ್ತೀನಲ್ಲ ಅವಾಗ ನಾನು ಇಸ್ಕೊತೀನಿ. ಏ ಮಾಂಸ, ಮಾಂಸ, ಏನ್ ಮಾಡ್ತಿದೆ? ಈಚೆಗೆ ಬರಲ್ಲ. ಏನಮ್ಮ, ನಾನು ಆಲ್ರೆಡಿ ಕಾಲೇಜ್ಗೆ ಹೋಗೋಕ್ಕೆ ರೆಡಿ ಆಗಾಯ್ತು, ತಿಂಡಿನೂ ಮಾಡಾಯ್ತು, ಅಪ್ಪನಿಗೂ ತಿಂಡಿ ಕೊಟ್ಟಿದ್ದೀನಿ. ನೀನು ಆರಾಮಾಗಿರೋಮ್ಮ. ಹೌದಾ, ನಾನು ಹೊಸ ಆಂಟಿ ಬಂದಿದ್ದಾರಲ್ವೇನೆ, ಲಕ್ಷ್ಮಿ ಅಂತ, ಅದನ್ನ ಮಾತಾಡ್ಸ್ಕೊಂಡು ಹೋಗಿ ಬರೋಣ ಅಂತ ಬಂದಿದ್ದೆ. ಸರಿ ಬಿಡು, ತಿಂಡಿ ಎಲ್ಲ ಆಯ್ತಲ್ಲ, ನೀನು ಕಾಲೇಜ್ಗೆ ಹೋಗ್ಬಾ. ಹಾಂ ಆಯಿತು ಅಮ್ಮ. ಆಂಟಿನೆಲ್ಲ ಮಾತಾಡ್ಸ್ಕೊಂಡು ಬಂದ್ಯಾ? ಹ್ಞೂ ಮಾತಾಡಿಸ್ದೆ ಕಣೆ, ತುಂಬ ಒಳ್ಳೆ ಜನ ಅವರು. ಸರಿ ಆಯಿತು ಬಿಡು ಅಮ್ಮ. ನೀನಂತೂ ಮಾತಾಡಿಸ್ತಲ್ಲ, ಇವಾಗ ನೆಮ್ಮದಿ ಆಯಿತು. ಇಲ್ಲ ಅಂದರೆ ನೀನು ಇವತ್ತು ಊಟನೂ ಮಾಡ್ತಿರ್ಲಿಲ್ಲ, ನೀರು ಕುಡಿತಾ ಇರಲಿಲ್ಲ. ಹೋಗಿ ಸುಮ್ಮನೆ. ಓಕೆ ಅಮ್ಮ, ಹೋಗಿ ಬರ್ತೀನಿ, ಬಾಯ್. ಹ್ಞೂ ಹುಷಾರಾಗಿ ಹೋಗ್ಬಾ. ದಾರಿಲಿ ತಲೆ ಬಗ್ಗಿಸ್ಕೊಂಡು ಹೋಗು, ಯಾರ ಜೊತೆಗೂ ಮಾತಾಡಬೇಡ, ಹುಷಾರು. ಸರಿ ಅಮ್ಮ, ಆಯ್ತಾಯ್ತು. ಇವಳು ನನ್ನ ಮಗಳು ಮಾನಸ ಅಂತ, ತುಂಬಾ ಒಳ್ಳೆ ಹುಡುಗಿ. ನನ್ನ ಮಾತನ್ನ ಒಂದು ಗೆರೆನೂ ಮೀರಲ್ಲ ಅವಳು. ನಮ್ಮ ಗೌಡ್ರು ಎಲ್ಲಿ? ಬೆಳಿಗ್ಗೆಯಿಂದ ಮನೆಗೆ ಬಂದಿಲ್ವಲ್ಲ. ತೋಟಕ್ಕೆ ಹೋದವರು ತೋಟದಲ್ಲೇ ಉಳ್ಕೊಬಿಟ್ಟಿದ್ದಾರೆ. ನನಗಂತೂ ಬೋರ್ ಆಗ್ತಿದೆ. ನಮ್ಮ ಗೌಡ್ರು ಈ ಕಂಬದಲ್ಲಿರುವರೇ, ನಮ್ಮ ಗೌಡ್ರು ಈ ಕಂಬದಲ್ಲಿರುವರೇ, ನಮ್ಮ ಗೌಡ್ರು ಈ ಕಂಬದಲ್ಲಿರುವರೇ, ಇಲ್ಲ ಈ ಕಂಬದಲ್ಲಿರುವರೇ. ಅವರು ಈಗ ಹೊಲದಲ್ಲಿರುವರು. ಯಾರದು ಮಾತು ಇದು? ಏ ಮ್ಯಾಗಿ, ಏನೇ ಮಾಡ್ತಿದೀಯಾ? ಮನೆ ಕಸ ಗುಡಿಸಿ ಒರ್ಸು ಅಂದ್ರೆ ಆ ಕಂಬ ಈ ಕಂಬ ಕುಣ್ಕೊಂಡು ನಿಂತಿದೆಯಲ್ಲ. ಅಮ್ಮವ್ರೆ, ಕಸ ಗುಡಿಸೋಣ ಅಂತಾನೆ ಬಂದೆ. ಈ ಕಂಬಗಳೆಲ್ಲ ಚೆನ್ನಾಗಿ ಕಾಣಿಸ್ತಾ ಇತ್ತಲ್ಲ, ನೋಡ್ತಾ ನಿಂತ್ಕೊಂಡೆ. ನೀನೇನು ನೋಡ್ತಾ ಇದ್ದೆ, ನೀನೇನು ಆಡ್ತಾ ಇದ್ದೆ ಅಂತ ಮೆಟ್ಲೇಳಿ ಬರುವಾಗ ಎಲ್ಲ ನೋಡಿದೆ. ಹೋಗಿ ಕೆಲಸ ಮಾಡಿ ಹೋಗು. ಹಾಂ ಮಾಡ್ತೀನಿ. ಅಮ್ಮವ್ರೆ, ಯಾಕೆ ಗೌಡ್ರು ಇನ್ನು ಮಧ್ಯಾಹ್ನ ಊಟಕ್ಕೆ ಬಂದಿಲ್ಲ? ಊಟಕ್ಕೆ ಅಲ್ಲಿಗೆ ಕಳಿಸಿದ್ದೀನಿ ನಾನು. ಅವ್ರು ಊಟ ಮಾಡ್ಕೊಂಡು ಒಟ್ಟಿಗೆ ಸಾಯಂಕಾಲ ಬರ್ತಾರೆ. ಜಮೀನ್ ಹತ್ರ 10 ಆಳು ಬಂದಿದ್ದಾರೆ, ಅಲ್ಲೇ ಇದ್ದಾರೆ ಅವರು. ಹಾಂ ಹೌದಾ? ಮತ್ತೆ ಅವ್ರು ಹೇಳಲೇ ಇಲ್ಲ ನನಗೆ. ಅವ್ರು ನಿಂಗೆ ಕೇಳಬೇಕು. ಅವರು ನಮ್ಮ ಯಜಮಾನ್ರಲ್ವಾ, ಅದಕ್ಕೆ. ಮ್ಯಾಗಿ, ದಿನೇ ದಿನ ನಿಂಗೆ ಹುಚ್ಚು ಜಾಸ್ತಿ ಆಯಿತು. ಹೋಗಿ ಕೆಲಸ ಮಾಡಿ ಹೋಗು. ಸರಿ ಓಕೆ ಅಮ್ಮವ್ರೆ. ಹೇಳಿದ ಕೆಲಸ ಒಂದು ನೆಟ್ಟಿಗೆ ಮಾಡಲ್ಲ, ಕುಣ್ಕೊಂಡು ನಿಂತಿರ್ತಾಳೆ ಮನೆ ತುಂಬ.